ಒಬ್ಬ ಹೆಣ್ಣು ಮಗಳ ಪರವಾಗಿ ನಿಂತಿದ್ದೆ ತಪ್ಪ ಅಂತ ಹೇಳ್ಬಿಟ್ಟು ಇದೀಗ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಅನ್ನು ಹಾಕಿದ್ದಕ್ಕಾಗಿ ಮಾರ್ವಾಡಿ ಗೋ ಅನ್ನುವಂತಹ ಒಂದು ಪೋಸ್ಟ್ ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಾರೆ ವಕೀಲ ಜಗದೀಶ್. ಮಾರ್ವಾಡಿ ಗೋ ಬ್ಯಾಕ್ ಎನ್ನುವಂತಹ ರೀತಿಯಲ್ಲಿ ಆ ಒಂದು ಪೋಸ್ಟ್ ಮಾಡಿರುವಂಥದ್ದು ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರ್ತಾರೆ ವಕೀಲ ಜಗದೀಶ್. ಕೋಮು ಗಲಭೆಗೆ ಪ್ರಚೋದನೆ ನೀಡ್ತಾ ಇರುವಂತಹ ಪೋಸ್ಟ್ ಆಗಿದ್ದರಿಂದಾಗಿ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಇವರ ವಿರುದ್ಧ ಇದೀಗ ಸುಮೋಟೋ ಕೇಸ್ ದಾಖಲಾಗಿದೆ. ಜಗದೀಶ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಮಾರ್ವಾಡಿ ಗೋ ಬ್ಯಾಕ್ ಅನ್ನುವಂತಹ ಒಂದು ಪ್ರಚೋದನಕಾರಿ ಪೋಸ್ಟ್ ಗಲಭೆಗೆ ಕಾರಣವಾಗುವಂತಹ ಗಲಭೆಯನ್ನ ಸೃಷ್ಟಿ ಮಾಡುವಂತಹ ಒಂದು ಪೋಸ್ಟ್ ಆಗಿದ್ದರಿಂದಾಗಿ ಇದೀಗ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಜಗದೀಶ್ ವಿರುದ್ಧ. ಹಿಂದೆ ಕೂಡ ಎಫ್ಐಆರ್ ದಾಖಲಾಗಿತ್ತು. ಧರ್ಮಸ್ಥಳದ ವಿಚಾರವಾಗಿ ಅವರು ಮಾತನಾಡಿದಂತಹ ಮಾತುಗಳು, ಅವಹೇಳನಕಾರಿ ಹೇಳಿಕೆಗಳು, ಅಂದರೆ ಹೇಳ್ತಾರೆ ನೇರವಾಗಿ ಎಲ್ಲವನ್ನೂ ಕೂಡ ಹೇಳೋದಕ್ಕೆ ಒಂದು ರೀತಿ ಇರುತ್ತೆ. ಸೊ ಹಾಗೆ ಹೇಳಿಲ್ವೇನೋ ಅನ್ನುವಂಥ ಒಂದು ರೀಸನ್ನಿಂದಾಗಿ ಅಥವಾ ಆ ಮಾತುಗಳು ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಹೆಸರಿಗೆ ಧಕ್ಕೆ ತರುವಂಥದ್ದಾಗಿತ್ತೇನೋ. ಸೊ ಆ ಒಂದು ರೀಸನ್ನಿಂದಾಗಿ ಎಫ್ಐಆರ್ ದಾಖಲಾಗಿತ್ತು. ಇದೀಗ ಮತ್ತೆ ಮಾರ್ವಾಡಿ ಗೋ ಬ್ಯಾಕ್ ಅನ್ನುವಂತಹ ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಪೋಸ್ಟನ್ನು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಸೊ ಇದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಸುಮೋಟೋ ಕೇಸ್ ದಾಖಲಾಗಿದೆ.